ಇದು ವಾಟರ್ ಮೆಲನ್ ಸೀಡ್ಸು ಹುರ್ಕೊಳ್ತಾ ಇದ್ದೀನಿ. 1 ಬೌಲು ಕಾಜುನ ಹಾಕ್ಕೊಂಡು ಇದು ಹುರ್ಕೊಳ್ತೀನಿ ಗೋಡಂಬಿನ. ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು. ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಹಸಿ ವಾಸನೆ ಹೋದರೆ ಸಾಕು. ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಬಾದಾಮು ಒಂದು ಬಟ್ಲು ಹಾಕ್ಕೊಂಡು ಇದನ್ನು ಸಹ ಹುರ್ಕೊಳ್ತೀನಿ. ಅದು ಇದನ್ನು ಸಹ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ಇದನ್ನು ಸಹ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಅದೇ ಪ್ಯಾನ್ಗೆ ಕುಂಬಳಕಾಯಿ ಬೀಜ 1 ಕಪ್ ಹಾಕ್ಕೊಳ್ತೀನಿ. ನೋಡಿ ಕುಂಬಳಕಾಯಿ ಬೀಜನ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ತೆಗೆದು ಬಾಟ್ಲಿಗೆ ಡಬ್ಬ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕುಂಬಳಕಾಯಿ ಬೀಜನ. ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಅದೇ ಬೌಲ್ಗೆ 2 ಕಪ್ ಅಷ್ಟು ದ್ರಾಕ್ಷಿನ ಹಾಕ್ಕೊಳ್ತೀನಿ. ದ್ರಾಕ್ಷಿ ಯಾಕಪ್ಪ 2 ಕಪ್ ಅಂದರೆ ಬೈಂಡಿಂಗ್ಗೆ ನಮಗೆ ಚೆನ್ನಾಗಿ ಬರಬೇಕು, ಹಾಗಾಗಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ. ನೋಡಿ ಸುಮ್ಮನೆ ಹಂಗೆ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಇದೇ ಪ್ಯಾನ್ಗೆ 1 ಕೊಬ್ಬರಿನ 1 ಬಟ್ಲು ತುರ್ಕೊಂಡಿದ್ದೀನಿ. ಇದನ್ನು ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಡ. ಸೊ ಈಗ ಇದನ್ನು ಈ ಬಿಸಿ ಪ್ಯಾನಲ್ಲೇ ಸುಮ್ಮನೆ ಹಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸೊ ಇದು ಹಿಂಗೆ ಈ ಬಿಸಿ ಕಡಾಯಲ್ಲೇ ಒಂದು 5 ನಿಮಿಷ ಹಿಂಗೆ ಇರಲಿ. ನೋಡಿ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಇದ್ರ ಜೊತೆಗೆ ಸೀಡ್ಲೆಸ್ಸು ಖರ್ಜೂರನ 2 ಕಪ್ ತೊಗೊಂಡಿದ್ದೀನಿ ಬೈಂಡಿಂಗ್ಗೋಸ್ಕರ. ಇವಾಗ ಬನ್ನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅಷ್ಟು ಪೇಸ್ಟ್ ಆಗಿಲ್ದಿರ ಸ್ವಲ್ಪ ಹಂಗೆ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದೇ ಬ್ಯಾನ್ಗೆ ಇದನ್ನು ಹಾಕ್ಕೊಳ್ತೀನಿ. ಇದೇ ರೀತಿ ಮಿಕ್ಕಿರೋದನ್ನೆಲ್ಲನೂ ಮಿಕ್ಸಿ ಮಾಡಿಕೊಂಡು ತರಿಯಾಗಿ ಎಲ್ಲ ಒಂದು ಪ್ಯಾನ್ಗೆ ಹಾಕ್ಕೊಳ್ತೀನಿ. ಸ್ವಲ್ಪ 1 ಕೊಬ್ಬರಿನ ಪಕ್ಕಕ್ಕೆ ಎತ್ತಿಟ್ಟಿದ್ದೀನಿ, ಅದು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಅರ್ಧ ಎತ್ತಿಟ್ಟಿದ್ದೀನಿ, ಅರ್ಧ ಹಾಕಿದ್ದೀನಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಸಿಂಪಲ್ ಆದ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದು ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ ಈಗ ಈ ಖರ್ಜೂರ ಅನ್ಸತ್ತ ಹಾಕ್ಕೊಳ್ತೀನಿ. ನೋಡಿ ಖರ್ಜೂರನ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದರಲ್ಲಿ ಹಾಕ್ಕೊಳ್ತೀನಿ. ನೋಡಿ ಎಲ್ಲ ಸೆಮಿ ಕ್ರಶ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸೌಟಿಂದ ಕಲಸೋಕ್ಕಾಗಲ್ಲ, ಹಂಗಾಗಿ ಎಲ್ಲ ಪಕ್ಕಕ್ಕೆ ಎತ್ತಿಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೈಂಡಿಂಗು ನೋಡಿ ಚೆನ್ನಾಗಿ ಬರ್ತಾ ಇದೆ ಉಂಡೆಗೆ. ಆ್ಯಕ್ಚುಲಿ ಬೇಕ್ರಿಯಲ್ಲಾದರೆ ಖರ್ಜೂರನ ಜಾಸ್ತಿ ಆಗಿ ಡ್ರೈ ಫ್ರೂಟ್ಸ್ನ ಸುಮ್ಮನೆ ಕಡಿಮೆ ಹಾಕ್ತಾರೆ. ಸೊ ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಹುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಸ್ವಲ್ಪ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇನ್ನೊಂದ್ಸರಿ ಕಲಿಸ್ಕೊಂಡು ತುಪ್ಪ ಕೈಗೆ ಸವರ್ಕೊಂಡು ಉಂಡೆ ಹಿಡ್ಕೊಂಡ್ರೆ ನಮ್ಮ ಡ್ರೈ ಫ್ರೂಟ್ ಲಡ್ಡು ರೆಡಿ. ನೋಡಿ ತುಪ್ಪ ಕೈಗೆ ಸವರ್ಕೊಂಡು ಲಡ್ಡುಗಳನ್ನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಹಿಡ್ಕೊಬೋದು. ನಾನು ಚಿಕ್ಕದಾಗಿ ಹಿಡಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಎಲ್ಲನೂ ಹಿಡ್ಕೊಳ್ಳೋಣ. ಸೊ ನಮ್ಮ ಮನೇಲಿ ಶುಗರ್ ಪೇಷಂಟ್ ಇದ್ದಾರೆ. ಸೊ ಹಂಗಾಗಿ ನಾನು ಡೇಟ್ಸ್ನ ಕಡಿಮೆ ಹಾಕಿದ್ದೀನಿ. ನೀವು ನಾರ್ಮಲ್ ಆಗಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ನಾನು 2 ಬೌಲ್ ಹಾಕ್ಕೊಂಡಿದ್ದೀನಲ್ಲ, ನೀವು 4ರಿಂದ 5 ಬೌಲ್ ಸಹ ಹಾಕ್ಕೋಬೋದು. ನೋಡಿ ತುಪ್ಪ ಸವರ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಉಂಡೆಗಳು ಇಟ್ಕೋಬೋದು. ನಾನು ಇದೇ ರೀತಿ ಎಲ್ಲನೂ ಉಂಡೆ ಇಟ್ಕೊಂಡು ತೋರಿಸ್ತೀನಿ. ನೋಡಿ ಎಲ್ಲ ಲಡ್ಡು ಉಂಡೆ ಇಟ್ಕೊಂಡಿದ್ದೀನಿ. ಸುಮಾರು 1 kg ಅಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಡ್ರೈ ಫ್ರೂಟ್ಸು. ನಾನು ಚಿಕ್ಕದಾಗಿ ಉಂಡೆ ಇಟ್ಕೊಂಡಿರೋದ್ರಿಂದ ಒಂದು ಸುಮಾರು 40ರಿಂದ 50 ಆಗಿದೆ. ನೋಡಿ ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಆವಾಗ ತಿನ್ಕೋಬೋದು. ನೋಡಿ ಡ್ರೈ ಫ್ರೂಟ್ ಲಡ್ಡುನ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ನಾವೀಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಈಗ ನಾವು ರುಚಿ ನೋಡೋಣ. ನೋಡಿ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿ ಬಂದಿದೆ.
ಈ ಸಿಂಪಲ್ ಆದ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.